ಇಲ್ಲೇ ಕುಂತತಲ್ಲ ಇದು ಹುಚ್ಚಪ್ಯಾಲಿ. ಮತ್ತೇನವ ಸಮಾಚಾರ? ಹೋದ್ ನನ್ನ ಗಂಡ ಕೆಲ್ಸಕ್ಕ? ಹ್ಞೂ ಅಮ್ಮ, ಈಗ ಹೋದ್ರ ಅವ್ರು ಕೆಲ್ಸಕ್ಕ. ಇಲ್ಲೇ ಬಾಗಲಾಗ ಕುಂತೆ ನೋಡ್ರಿ. ಅಂದಂಗ ನಿನ್ನೆ ಮೊನ್ನೆ ಕೇಳ್ಬೇಕಂದೆ ಆಗೇ ಇಲ್ವ. ನಿನಗೆ ನಿನ್ನಾರ ಅಂತ ಯಾರಿಲ್ಲನ? ನನ್ನಾರ ಅಂತೇಳಿ ಅಮ್ಮ ನನಗೆಲ್ಲರೂ ಅದಾರ. ಗಂಡನ ಮನಿನೂ ಐತಿ, ತವ್ರ ಮನಿನೂ ಐತಿ. ಆದ್ರೆ ಸ್ವಲ್ಪ ಅನಿವಾರ್ಯ ಕಾರಣದಿಂದ ತೊಂದರೆ ಆಗಿ ನಾ ಇಲ್ಲಿ ಬರುವಂಗಾಗೈತಮ್ಮ. ತೋ ಪಾಪ ಹಿಂಗಾಗಬಾರ್ದಾಗಿತ್ತವ. ಹೌದಲ್ಲ, ಹಣೆ ಬಾರ್ ಭಾಳ ಕೆಟ್ಟಿದ್ದಾಗ ಹಿಂಗೆ ಅಕ್ಕಾವ್ ನೋಡಿವು. ತೋ ಈಗ ಹೆಂಗೆ ಇಲ್ಲೇ ಇರೋದ ಏನು ವಾಪಸ್ ಹೋಗ್ಬೇಕಂತ ಏನಾರ ತೀರ್ಮಾನ ತೊಗೊಂಡಿಯಾ? ಇಲ್ಲೇ ಎಷ್ಟು ದಿನ ಆಕೈತೆ ನೋಡೋದು. ಇಲ್ಲಿ ಋಣ ಮುಗಿಬೇಕಲ್ಲಮ್ಮ. ಈಗ ಇಲ್ಲಿ ಬರ್ಬೇಕಂತನೂ ಅನ್ಕೊಂಡಿದ್ದಿಲ್ಲ, ಇದಕ್ಕಿದ್ದಂಗೆ ಬರುವಂಗಾತ. ಈಗ ಇಲ್ಲಿಂದ ಹೋಗ್ಬೇಕಂತನೂ ಅನ್ಕೊಂಡಿಲ್ಲ, ಯಾವಾಗ ಹೋಗೋದಕ್ಕತೆ ಗೊತ್ತಿಲ್ಲ. ನೋಡ್ಬೇಕಲ್ಲಮ್ಮ, ಹಣೆ ಬರ್ದಾಗ ಏನೈತೆ ಅದ ಆಗದು. ನಾವು ಅನ್ಕೊಂಡಂಗೆ ಎಲ್ಲ ಜೀವನ ನಡೆಯಂಗಿದ್ದಿದ್ರೆ ಹಿಂಗೆ ಯಾಕಿರ್ತೈತಿ ಹೇಳ್ರಿ. ಆದರೂ ಹುಡುಗಿ, ನೀನು ಈ ಪ್ರೇಮ ವಿವಾಹ ಆಗಿ ಭಾರಿ ದೊಡ್ಡ ತಪ್ಪು ಮಾಡಿದೆ. ಸ್ವಲ್ಪ ನೀನು ನಿಮ್ಮಪ್ಪ ನಿಮ್ಮವ್ನ ಮಾತು ಕೇಳಿದ್ರೆ ಹಿಂಗಾಕಿತ್ತನು ಹೇಳು. ಹಾಂ, ಬೇಕಾದಂಗೆ ಇರ್ಬೋದಿತ್ತವ. ಅವ್ರು ಯಾಕೆ ಹೊರಗಾಗ್ತಿದ್ರು, ಇಲ್ಲಿ ಯಾಕೆ ಇಷ್ಟು ತೊಂದರೆ ಆಕಿತ್ತು? ಅಲ್ಲಮ್ಮ, ಅಪ್ಪ ಅವ್ವ ಇದು ಹೆಂಗೈತೆ ಅಂದ್ರೆ, ಇದು ಪ್ರಪಂಚ. ನಾವಾಗೇ ಪ್ರೀತಿ ಮಾಡಿ ಲಗ್ನ ಇದ್ವಿ, ನಿಮ್ಮ ಹಣೆ ಬಾರ ನಾವು ಕೊಟ್ಟಿದ್ರೆ ಹಿಂಗಾಕಿತ್ತನ ನೋಡು, ಅನುಭವಿಸಕತ್ತಿ, ಅನುಭವಿಸ್ಕೊ ಹೋಗು ಅನ್ನೋದು. ಅದೇ ಒಂದು ವೇಳೆ ಏನಾರ ಮನ್ಯಾನವ್ರು ಸೇರಿ ಎಲ್ಲರೂ ನೋಡಿ ಮದುವೆ ಮಾಡಿದ್ದು ಇದೇ ರೀತಿ ಎಡವಟ್ಟಾದ್ರೆ ಏನು ಮಾಡೋಕ್ಕಾಕತ್ತವ? ಹಣೆ ಬಾರ ಹಿಂಗಾಕತ್ತೆ ಅಂತ ನಮಗೂ ಗೊತ್ತಿತ್ತ. ಏನು ಮಾಡೋಕ್ಕಲ್ಲ, ಹೊಂದ್ಕೊಂಡು ಹೋಗು ಅಂತಾರೆ. ಇಷ್ಟೇ, ಒಟ್ಟಿನಲ್ಲಿ ಏನೇ ಆದರೂ ಅನುಭವಿಸೋದು ನಾವೇನ. ಅದನ್ನು ಹೆಂಗೆ ಅನುಭವಿಸಿದ್ರಿ ಹೆಂಗಮ್ಮ? ಅದೇನೋ ನಿಜ ಬಿಡು, ಹಣೆ ಬಾರ್ದಾಗ ಏನಾಗ್ತದೆ ಅದೇ ಆಗೋದು. ನಾವು ನೀವು ಅನ್ಕೊಳ್ಳೋದೆಲ್ಲ ಸುಳ್ಳಾಕತಿ. ಮತ್ತು ಸಮಾಚಾರ, ಮಕ್ಕಳು ಮರಿದೇನಾರ ವಿಚಾರ ಮಾಡಿರನ? ಏನಿಲ್ಲ? ಈಗ ಸದ್ಯಕ್ಕೆ ಏನೂ ಇಲ್ಲಮ್ಮ. ಅಕಸ್ಮಾತ್ ನಿಂದಿರ್ಲಿಲ್ಲ, ವಿಚಾರ ಮಾಡೋಕೆ ಏನೈತಿ? ನಮ್ಮ ಜೀವನ ನಾವು ನಡ್ಸ್ಕೊಂಡು ಹೊಂಟೇವಿ, ದೇವ್ರು ಕೊಟ್ಟಾಗ ತಗೋಬೇಕಲ್ಲ. ಅದಂದೆ. ಮತ್ತೆ ಮಕ್ಕಳು ಮರಿ ನಿಂತ್ರ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಒಂದು ಖುಷಿನ ಎತ್ಕೊಂಡು ಹೋಗಿ ನೀನು. ಗಂಡ ಮನ್ಯಾಗೂ ಚಲೋ ಆಕತಿ, ತವ್ರ ಮನ್ಯಾಗೂ ಚಲೋ ಆಕತಿ. ಏನ ಕೂಸಾಗ ಮಟ್ಟನೂ ಹಿಂಗೆ ಎಲ್ಲರೂ. ಆಮೇಲೆ ಇನ್ನೊಂದು ವಿಚಾರ, ಇಲ್ಲೇ ಯಾರು ಕೊಟ್ಟು ಭಾಳ ಮಾತಾಡಕ್ಕೆ ಬೇಡ. ಭಾಳ ಮಳ್ಳ್ಯಾರದಾರ, ಒಳಗಡ್ಕ್ಯಾರ ಅದಾರ. ಒಳಗಡ್ಕ್ಯಾರ ಗಟ್ಟುಳು ಗದಿಗೆವಾರು ಭಾಳ ಮಂದಿ ಅದಾರ. ನೀನೇ ಅಕಸ್ಮಾತ್ ಏನಾರ ಭಾಳ ಉಪ್ಪು ಮಾಡಿ ಮಾತಾಡಕತ್ತಿ ಅಂತ ತಿಳ್ಕೊ, ಏನು ನಿಂದ ಬಾರ್ಸಿ ಹೋಗೋರದಾರ ಅವ್ರು, ಗೊತ್ತಾನ? ಯಾಕಮ್ಮ, ಏನಾಯ್ತು? ಇಲ್ಲೇ ಆಕಿ ನನ್ನ ಜೊತೆಗೆ ಹೊಲ್ದಾಗ ಕೆಲಸ ಮಾಡಿ ಕಿನ್ನ ಬಿಕ್ಕದಾಳಲ್ಲ ಶಂಕರವ್ ಅಂತೇಳಿ, ಆಕಿ ಬಂದು ಏನಾರ ಗುಳುಗುಳು ಮಾತಾಡಕತ್ತರ, ನೀ ಕೇಳಕ್ಕೆ ಹೋಗ್ಬಿಡಾಕಿ ಮಾತನ್ನ. ಏನಾರ ಇಲ್ಲತ್ತೆಲ್ಲ ತುಂಬ್ತಾರ ಸುಮ್ಮನೆ. ಅದಕ್ಕೆ ಹೇಳಿದೆ ನಿಂಗೆ. ಪಾಪ ನೀನಾರ ಏನೂ ತಿಳಿಲ್ಲ ಅದಕ್ಕೆ ದೀವ. ಅದಕ್ಕೆ. ಆಮೇಲೆ ಇನ್ನೊಂದು, ನಿನಗೆ ನಾಳೆ ಒಂದು ಇಲ್ಲೇ ಸ್ವಾಮಿಗಳದಾರ, ಏನು ಅವ್ರ ಕಡೆ ಕರ್ಕೊಂಡೋಕ್ಕೇನಿ. ನಿನಗೇನು ತೊಂದರೆ ಆಗ್ಲಾರ್ದಂಗೆ ಕೈಗೊಂದು ತಾಯ್ತ ಕಟ್ತಾರೆ, ಒಂದು 2 ನಿಂಬೆ ಹಣ್ಣು ಕೊಡ್ತಾರೆ, 4 ಮೂಲೆ ಗಿಡ, ದೇವ್ರ ಪೂಜೆ ಚೆಂದಾಗಿ ಮಾಡು. ಆಮೇಲೆ ನಿನಗಿನ್ನೂ ಒಟ್ಟು ಅವರಿಂದ ಸಹಾಯ ಆಕತಿ. ಮುಂದೆ ಜೀವನ ಹೆಂಗೆ ಮಾಡ್ಬೇಕು, ಏನು ಸರಿ ಹೋಗತ್ತೆ ಇಲ್ಲ ಎಲ್ಲ ಭಾಳ ಸತ್ಯ. ಅವ್ರ ಕಡೆ ಕರ್ಕೊಂಡೋಕ್ಕೇನು ಬರ್ತೀಯನ? ಎದ್ರ ಸಂಬಂಧಮ್ಮ? ಇನ್ನೇದಕ್ಕೆ ಇವ? ನಿನ್ನ ಸಲುವಾಗಿ. ಈ ಮನ್ಯಾಗ ಸ್ವಲ್ಪ ಕೆಟ್ಟ ಗಾಳಿ ಐತಿ ಅಲ್ಲ. ನಿನ್ನ ಗಂಡಗ ನಿನಗೆ ಏನು ಅನಿಸಿಲ್ಲನ? ಏನಾರ ವಿಚಿತ್ರವಾಗಿ ಶಬ್ದ ಗಿಬ್ದ ಕೇಳೋದು ಮಾಡೋದು? ಇಲ್ಲಮ್ಮ, ನನಗೆ ಹಾಗೇನು ಶಬ್ದ ಕೇಳಿಲ್ರಿ. ಮೊನ್ನೊಂದ್ಸಲ ಭಾಳ ಸರ್ ಅಂದಂಗೆ ಕೇಳ್ತು. ಒಂಥರ ಭಾಳ ಹೆದರಿಕೆ ಬಂದಂಗೆ ಆಗ್ಬಿಡ್ತು. ಒಂಥರ ಹೆದರಿಕೆ ಬಂದಂಗೆ ಆಗಿ ನಾನು ಎಲ್ಲಿ ಹೋಲೆ ಎಲ್ಲಿ ಬಿಡ್ಲಿ ಅನ್ನಂಗೆ ಆಗ್ಬಿಡ್ತು. ಅದ ದೆವ್ಗಳವೆಲ್ಲ ಇಲ್ಲೋಡಿಲಿ. ಭಾಳ ದುಷ್ಟಶಕ್ತಿ ಕಾಟ ಐತಿ ಮನೆ ಒಳಗೆ. ನನ್ನ ಮಾತು ಕೇಳು. ಏನು ನೀವು ಹುಷಾರಾಗಿರ್ತಿ ಅಂದ್ರೆ, ಇಲ್ಲಾಂದ್ರೆ ಇರೋದಿಲ್ಲ. ನನ್ನ ಮಾತು ಕೇಳು. ಅಲ್ಲಮ್ಮ, ಅವು ನಾನೇನು ತೊಂದರೆ ಕೊಟ್ಟೇ ಇಲ್ಲಲ್ಲ ಅವರಿಗೆ. ಅವ್ರು ನನಗೇನು ಮಾಡ್ತಾರೆ ಬಿಡ್ರಿ. ಅಲ್ಲ, ದೇವುಗಳೆಲ್ಲರೇ ನಮಗೆ ಯಾರು ತೊಂದರೆ ಮಾಡಿರ್ತಾರೆ, ಅವ್ರಿಗೆ ಎಷ್ಟೋ ತೊಂದರೆ ಕೊಡ್ಬೇಕಂತ ಅವನ. ನಿನ್ನ ಮಯ್ಯ ಹೋಗ್ಕೋತಂದ್ರೆ ಏನು ಮಾಡ್ತಿ? ಇಲ್ಲೋಡು, ನಾನು ಈ ಮಾತು ಹೇಳೇನಂತ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ. ಇದು 2 ಒಂದು ಬೇಕಿ ಉರ್ಲಾಕೊಂಡ್ಲಲ್ಲ, ಆಕಿಗೂ ಆದರೂ ಆಕೆ ಏನು ತೊಂದರೆ ಮಾಡಿದ್ಲನ? ಪಾಪ ಎಲ್ಲಿಂದ ಬಂದಿದ್ಲ ಏನು ಉರ್ಲಾಕೊಂಡ್ಲ. ಇನ್ನ ಬೇಕಿ ಆಕಿಗೆ ಆರಾಮಿಲ್ದಂಗಾಗಿ ಸಾಯ್ತಾಳ ಬದುಕ್ತಾಳನ್ನಂಗಾಗಿ ತೊಗೊಂಡೋಗ್ಯಾರಕಿನ್ನ, ಗೊತ್ತನ? ಏನು ಸತ್ತ ಹೋದ್ಲ ಅದಳ ಆಕಿನ, ನನಗೆ ವಿಚಾರ ಗೊತ್ತಿಲ್ಲ. ಕರೆದೆ ಆಕಿನ್ನೂ ಗುಡಿಗೆ ಬಾ ಅಂತೇಳಿ, ಒಲ್ಲೆ ಅಂದ್ಲ. ಆಯ್ತು ಬಿಡಂತ ಸುಮ್ಮನಾಗ್ಬಿಟ್ಟೆ. ಅಕ್ಕಿ ಗಂಡಗೂ ನಂಬಿಕೆ ಇದ್ದಿದ್ದಿಲ್ಲ. ಈಗ ನೀ ಬಂದಿ ಇಲ್ಲಿ ನೋಡು, ವಿಚಾರ ಮಾಡಿ ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು. ರಿಂದವ, ಯಾಕೆ ಇತ್ತಿತ್ತಾಗ ಭಾರಿ ಒಳ್ಳೇದು ಮಾಡಕತ್ತೀಯಲ್ಲ ಎಲ್ಲರಿಗೆ? ಅಮ್ಮ ನೀವು ಅಮ್ಮರ? ರಿಂದಮ್ಮ, ಈ ಮನೆ ಒಳಗೆ ಯಾರು ಉರ್ಲಾಕೊಂಡಾರ? ನನಗ ಗೊತ್ತಿಲ್ಲಲ್ಲ ವಿಚಾರ. ಅಲ್ಲ, ಆದರೂ ಮನಿ ಹೊಲ ನಮ್ದು, ಮನಿ ನಮ್ದು, ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಬಹಳ ನಿನಗೆ ಗೊತ್ತದವಲ್ಲ? ಅದು ಅಮ್ಮ, ಅದು ನಾನು ಊರ್ಲ ಈ ಮನೆ ಒಳಗಲ್ಲ, ಅಲ್ಲೇ ಆ ಕಡೆ ಹೊಲದಾಗ. ಅಯ್ಯ, ಅದು ಕನಸ್ನ್ಯಾಗ ಅಯ್ಯೋ, ಈ ಮನೆ ಒಳಗೆ ಯಾರೋ ಉರ್ಲಾಕೊಂಡಂಗೆ ಬಿದ್ದುಬಿಟ್ಟತ್ ನನಗೆ ಕನಸ್ನ್ಯಾಗ. ನಿನ್ನ ಕನಸ್ನ್ಯಾಗ? ಅದಕ್ಕೆ ಮತ್ತೆ ಇಕ್ಕಿನ್ಯಾಕ ನೀನು ತಾಯ್ತ ಕಟ್ಟಿಸ್ತೇನೆ, ಯಂತ್ರ ಕೊಡಿಸ್ತೇನೆ, ನಿಂಬೆ ಹಣ್ಣು ಕೊಡಿಸ್ತೇನೆ, ಬಾ ಹೋಗುನು ಅಂತ ಕರೆಯತ್ತಿದ್ದಿ ಗುಡಿಗೆ? ಇಲ್ಲ, ಈಕಿನ್ನೆಲ್ಲ ಕರೆದಿದ್ದೆ. ನಾನು ಕಟ್ಟಿಸ್ಕೊಂಬರ್ಬೇಕು, ಯಾಕೆ ಏನವ ಒಂಥರ ಹೆದರಿಕೆ ಬರಾಕತ್ತೈತಿ ಅಂತ ಹೇಳಾಕತ್ತಿದ್ದೆ. ಹೌದನ ನೇತ್ರ? ನಿನ್ನಲ್ಲನ ಕರೆದಿದ್ದೆ? ಅವ್ರು ಆಕಿನ ಹೋಗ್ತೇನಂದ್ಲನ? ಇಲ್ಲಮ್ಮ, ನನಗೆ ಬಾ ಅಂದ್ರು. ಇಲ್ಲೋಡ, ನಾ ಕೇಳಿಸ್ಕೊಂಡೇನಿ.
ನಾ ಏನು ಕೇಳಿಸ್ಕೊಂಡಿಲ್ಲ ಅಂತ ತಿಳ್ಕೊಬೇಡರಿಂದಮ್ಮ ನೀನು. ಅಲ್ಲ ರಿಂದವ, ನಾನು ನೋಡಾಕತ್ತೀನಿ, ಯಾಕೆ ಹಂಗೆ ಹೆದರ್ಸಾಕತ್ತೀಕಿ ನೀನು? ಆ ಪರಿ ಏನು ಲಾಭ ಐತಿ ನಿನಗೆ ಇದರಿಂದ? ಅಲ್ಲ, ಇಲ್ಲಿ ಯಾರ ಸತ್ತಾರ, ಉರ್ಲಾಕೊಂಡಾರ, ಇದನ್ನ ಹೇಳ್ಬೇಡ ಅಂತ ಹೇಳೋದು ಏನಿದೆ ಆಟ? ನನ್ನ ಕರ್ರ ತಿಳಿಲಂಗ ಆಗತ್ತತ್ ಬಿಡ, ಇದೇನು ಅನ್ನೋದು. ಅಲ್ಲ, ನಮ್ಮ ಮನೆಗೆ ಯಾರು ಉರ್ಲಾಕೊಂಡಾರ ನಂಗೆ ಅದು ಗೊತ್ತಾಗಬೇಕೀಗ. ನಡಿ, ನಿನ್ನ ಮಗನ ಸೊಸಿನ ಕೇಳ್ತಾನೆ, ನಡಿ. ಅಯ್ಯೋ ಅಮ್ಮಾರ, ಕೇಳಕೋಬೇಡಿ, ನನ್ನ ಮಗ ಏನಿಲ್ಲ ನನ್ನ ಕತಿ. ಮೊದ್ಲ ನನ್ನ ಸೊಸಿಗೆ ನನ್ನ ಕಂಡ್ರೆ ಆಗಲ್ಲ. ಇನ್ನು ಇದನ್ನೇನಾರು ನೀವು ಕೇಳಿದ್ರೆ ಮುಗಿದು ಹೋತ್, ನನ್ನ ಮನ್ಯಾಗ ಇಟ್ಕೊಳ್ಳೋದಿಲ್ಲಕ್ಕೆ. ಅದಕ್ಕೆ ಅಲ್ಲೆಲ್ಲ ಏನು ಕೇಳೋದು ಬೇಡ. ಅದಕ್ಕೆ ನೋಡು, ಅಲ್ಲೆಲ್ಲ ಕೇಳೋದು ಬೇಡ ಅಂತ ಹೇಳ್ತಿ, ಇಲ್ಲ ಆಗೈತಿ ಅಂತಿ. ಮತ್ತೆ ಆಗಿದ್ದನ್ನು ಕೇಳಕ್ಕೆ ಏನಾಗೋದೈತಿ? ನಡಿ ಕೇಳ್ತೀನಿ, ನನಗೆ ಗೊತ್ತಿಲ್ಲದ ಏನಾರು ಆಗೈತನ ಕರೆ ಹೇಳು. ನಾನೆಲ್ಲ ಕೇಳಿಸ್ಕೊಂಡೇನಿ, ಕರೆ ಹೇಳು. ಅದು ಇಲ್ಲ, ಉರ್ಲು ಹಾಕ್ಕೊಂಡಿಲ್ಲ, ಹಂಗೆ ಸುಮ್ಮನೆ ಏನೋ ಮಾತಾಡೋಕಂದು ವಿಚಾರ ಬೇಕಲ್ಲ, ಅದನ್ನೇ ಕುಂತಿದ್ದಷ್ಟೇ. ಯಾರು ಉರ್ಲೇನು ಹಾಕ್ಕೊಂಡಿಲ್ಲ. ನಿನಗೆ ಮಾತಾಡೋಕೆ ಏನೋ ವಿಚಾರ ಬೇಕಂತೇಳಿ ಉರ್ಲು ಹಾಕ್ಕೊಂಡಾಳ ಅಂತ ಸುಳ್ಳು ಹೇಳಕತ್ತೀನ? ಇಂಥ ಆಟ ಎಲ್ಲ ಕಟ್ಟಿಟ್ಟು ನಿಂದವ. ನೀನು ಹೇಳಕತ್ತೀನಿ ಕೇಳಿ, ನಿನಗೆ ನಿಂದ ಸುಳ್ಳು ಸೊಟ್ಟು ಹೇಳೋದು ವಿಚಾರ ಭಾಳ ಕಿವಿ ಬಿದ್ದಾವ ನನಗೆ. ನಾನು ಹೋಗ್ಲಿ ಬಿಡ ಆಕಿ ಪಾಡಿಗೆ ಏನಾರ ಒಂದು ಹೇಳ್ಕೊಂಡು ಅಡ್ಡಾಡ್ತಿರ್ತಾಳ ಅಂತೇಳಿ ನಾವು ತಲೆ ಕೆಡಿಸ್ಕೊಂತಿದ್ದಿಲ್ಲ. ಈಕಿ ಬಂದು ಹೇಳಿದಾಗು ಯಾವುದೋ ಒಂದು ಮುದುಕಿ ಅಂದಾಗ ನಂಗೆ ನೀನ ಅಂತ ಅನಿಸ್ತು. ಆದ್ರೆ ನೀನು ಹೌದಾ ಎಲ್ಲ ನೋಡೋಣ ಯಾವುದಕ್ಕೂ ಅಂತೇಳಿ ನಾನು ಸುಮ್ಮ ಬಂದಿಲ್ಲ ನಿಂತಿದ್ದೆ. ಏನು ಬೇಕಾ ಹಂಗ್ಯಾಕೆ ಸುಳ್ಳು ಸೊಟ್ಟು ಹೇಳಕತ್ತಿ? ಆಕೆ ಹೆದರ್ಬೇಕನ? ಮನ್ಯಾಗ ನಿಂದ್ರಕ್ಕಾಗ್ಲಾರ್ದಂಗೆ ಬಿಟ್ಟು ಹೋಗ್ಬೇಕು? ಆಕೆ ಇದ್ರೆ ನಿನಗೆ ಆಗೋದು ತೊಂದರೆ ಇರ ಏನು? ನಾನು ಭಾಳ ಹೆದರ್ಕೊಂಡ್ಬಿಟ್ಟಿದ್ದೆ ಅಮ್ಮ, ನೀವು ಹೇಳಿಂದೆ ನನಗೆ ಗೊತ್ತಾಗಿದ್ದು. ಆ ಹುಡುಗಿ ಗಂಡಗ ಕೆಲ್ಸಕ್ಕೋಬೇಡ ನಂಗೆ ಹೆದರ್ಕ್ ಬರಾಕತ್ತೈತಿ, ನೀವು ಎಲ್ಲಿ ಹೋಗಾಕೋಬೇಡ್ರಿ, ಮನ್ಯಾಗ ಇರ್ರಿ ಅಂತೇಳಿ ಆ ಪರಿ ಗೋಳು ಹೋಗ್ಕೊಳಕತ್ತದ. ಅಲ್ಲ, ಹಂಗೆ ಹೆದರ್ಸೋದನ? ನಿನ್ನ ಮನೆಗೆ ಬಂದು ನಿನ್ನ ಮನ್ಯಾಗ ನಾನು ಹಂಗೆ ಮಾಡಕತ್ತೀನಿ ಅಂದ್ರೆ ಹೊಲಕ್ಕೆ ಕೆಲ್ಸಕ್ಕೆ ಬರೋದು ಇದಕ್ಕೆ ಅನ್ನಿ ಹಂಗಾರ? ಇದು ಬಿದ್ದಾರನ ಹೆದರ್ಸನ, ಏನಾರ ಒಂದು ಹೇಳೋಣ ಅಂತೇಳಿ ಹೇಳು. ಎದ್ರ ಸಂಬಂಧ ಹೆದರ್ಸಿದ್ದೀನಿ, ಏನು ಕಾರಣ ಐತೆ ಅದಕ್ಕೆ ಹೇಳ ನನಗೆ ಫಸ್ಟ್. ಇಲ್ಲ ಅದು ಏನು ಕಾರಣ ಇಲ್ಲಮ್ಮ, ಎದ್ರ ಸಂಬಂಧ ಅಲ್ಲ. ನಿಮ್ಗೆ ಹೆಂಗೆ ಹೇಳಿ ನಾನು ಅಂತೀನಿ ಅನ್ನತ್ತಾಗ. ಇಲ್ಲ, ಅದು ಏನು ಹೆಂಗೆ ಹೇಳಿ, ಅದು ಸುಮ್ಮನೆ ಹಂಗೆ ಮಾತಾಡೋಕೊಂದು ವಿಚಾರ ಬೇಕಾಗಿತ್ತಲ್ರಿ. ಮನೆ ಬೇಜಾರು ಕಳೆಯಲ್ಲ, ಇಲ್ಲಿ ಹೊಲ್ದಾಗ ಕೆಲಸ ಮುಗಿಸಿ ಹೋಗೋತ್ನಾಗ ಹಾಗೆ ಮಾತಾಡ್ಕೊಂತ ಒಂದಿನ ಅಂದೆ, ಅದೇ ಮುಂದುವರ್ಕೊಂಡು ಹೋತು. ಸುಮಾರು ಮಂದಿಗೆ ಗುಡಿಗೆ ಕರ್ಕೊಂಡೋಯ್ತು, ಆಯ್ತಾ ನಿಂಬೆ ಹಣ್ಣು ಕೊಡಿಸ್ತೀನಿ ನೀನು. ಯಾಕ ಅವ ಏನಾರ ರೊಕ್ಕ ಕೊಡ್ತಾನ ನಿನಗೆ? ಏನು ನಿಂದು ಅವಂದು ಏನಾರು ಆಟ ನಡೆದತೆ? ಇಲ್ಲ, ಹಂಗೆ ಕರ್ಕೊಂಡೋದ್ರೆ ಏನಾರು ಪೂಜೆ ಪುನಸ್ಕಾರ ಹೇಳ್ತಾನ. ಅದ್ರಾಗ ಅದು ಎಷ್ಟರ ಖರ್ಚಲ್ಲಿ ಅರ್ಧರಾಗ ಅರ್ಧ ನನಗೆ ಕೊಡ್ತಾನ. ಹಂಗೆ ಏಟು ಉಳಿತೈತೆ ಆಟಾಟ ರೊಕ್ಕದಾಗ. ನನ್ನ ಖರ್ಚಿಗೂ ಬೇಕಲ್ರಿ. ಇದು ಏನಾರು ಸಣ್ಣ ಪುಟ್ಟ ಖರ್ಚಿರ್ತೈತಿ, ಎಲ್ಲ ಮಗನ್ನ ಕೇಳೋಕ್ಕಾಗಲ್ಲ. ಮಗ ನೋಡಿದ್ರೆ ಕೈ ಬಿಚ್ಚಲ್ಲ, ಎಲ್ಲ ದುಡ್ಕೊಂಬಂದು ಹೆಂಡತಿ ಕೈಯಾಗ ಕೊಡ್ತಾನ. ಆಕೆ ನೋಡಿದ್ರೆ ₹1 ನನಗೆ ಎದಕ್ಕೂ ಕೊಡೋದಿಲ್ಲ. ಹಾಗಾಗಿ ನನಗೇನಾರ ಬೇಕಂದಾಗ ತೊಗೊಳಕ್ಕೂ ರೊಕ್ಕಿರೋದಿಲ್ಲ. ಎಷ್ಟೋ ಸಲ ದವಾಖಾನೆಗೆ ತೋರ್ಸಕ್ಕೆ ರೊಕ್ಕಿಲ್ದಾಗ ಕೇಳಿದಾಗ ಕೊಟ್ಟಿಲ್ಲ, ದವಾಖಾನೆ ಸತಿಗೆ ಹೋಗಿಲ್ರಿ. ಅವ ರೊಕ್ಕ ಕೊಡ್ತಾನಲ್ಲ. ಈಗಿನ ಕರ್ಕೊಂಡು ಹೋದೆ ಅಂದ್ರೆ ಏನಾರ ಖರ್ಚು ಹೇಳ್ತಾನ, ಅದೆಲ್ಲ ಮುಗುದಿನ ಕಡೆಗೆ ರೊಕ್ಕ ಕೊಡ್ತಾನ ಅಂತ ಹಂಗೆ ಮಾಡ್ತೀನಿ ಅಷ್ಟೇ. ನಿನ್ನ ಮಗ ಖರ್ಚಿಗೆ ರೊಕ್ಕ ಕೊಡೋದಿಲ್ಲ, ನಿನ್ನ ಸೊಸಿ ನೋಡೋದಿಲ್ಲ ಅಂತೇಳಿ ನೀನು ಇಲ್ಲಿದ್ದರಿಗೆ ಎದುರ್ಸಕತ್ತೀಯನ? ನೋಡೋರಿಂದವ ನೀ ಮಾಡ್ತಿರೋದು ಸರಿಯಲ್ಲ. ನೀ ಹೇಳಕತ್ತೀನಿ ಕೇಳಿ, ನಿನಗೆ ಇವ್ರು ಚಡ ಹೇಳ್ಕೊಂಡು ಅಡ್ಡಾಡೋದು, ಕರ್ಕೊಂಡೋಗಿ ಇದು ಮಾಡೋದು ಬರ್ತಾನೆ. ನಡಿ, ಅವಂಗೆ ಮಾಡ್ತಾನೆ, ಅವ್ನು ಬೇಸಿಗೆ ನನ್ನ ಗಂಡ ಹೇಳಿ ಕಳಿಸ್ತೇನೆ. ಅಲ್ಲಿ ಅವ್ನ ದೇವಸ್ಥಾನ ಬಿಟ್ಟು ಎತ್ತಂಗಡಿನ ಮಾಡಿಸ್ತೇನೆ ಅಂದ್ರೆ ನಿಂದಿರ್ತಾವ್. ಏನಂತ ತಿಳ್ಕೊಂಬಿಟ್ಟಿ ನೀನು? ಹಿಂಗೆ ನಾಳೆ ಏನ್ಕೇನಾರ ಹೆಚ್ಚು ಕಮ್ಮಿ ಏನೋ ಒಂದು ಸಣ್ಣ ಪುಟ್ಟ ತೊಂದರೆ ಆಗಲಿ, ಇವ್ರ ಮನೆಯಾಗ ಹಿಂಗಿತ್ತು ಅದಕ್ಕೆ ನನಗೆ ಆಕೆ ಬಾಯಿ ಬಿಟ್ಟು ಕೇಳಿದ್ಲು, ಚಲೋ ಆತು. ಕೇಳಂಗಿದ್ದಿದ್ರೆ ಇವ್ರ ಮನೆಯಾಗ ತೊಂದರೆ ಐತಿ ಅದಕ್ಕೆ ನನ್ನ ತಂದು ಇಲ್ಲಿಟ್ರು, ಇಂಥದಾತು ಅಂತ ಮನ್ಸಿಗೆ ಅನ್ಕೊಂತಿದ್ದಿಲ್ಲ ಆಕೆ. ಇನ್ನೊಬ್ರನ್ನ ಕೆಟ್ಟವ್ರನ್ನ ಮಾಡಿ ಏನೋ ಅವ್ರಿಗೆ ತೊಂದರೆ ಆದ್ರೂ ಅಡ್ಡಿ ಇಲ್ಲ ಅಂತೇಳಿ ನಾವು ನಮ್ಮ ಬ್ಯಾಳಿ ಬೇಯಿಸ್ಕೋಬಾರ್ದು. ಅವರಿಂದವ ಅರ್ಥ ಮಾಡ್ಕೊ. ಯಾಕೆ ಹಂಗೆ ಮಾಡ್ತಿ? ನಿಂಗೆ ಏನಾರ ಹಂಗೆ 10-20 ಬೇಕಂದ ಯಾವಾಗ ನಮ್ಮ ಗೌಡ್ರು ಕೇಳಿರ್ತೀಯಲ್ಲ, ಇಸ್ಕೊಡ್ತೀಯಲ್ಲ. ಗೌಡ್ರ ಭಾಳ ತೊಂದರೆ ಆಗೈತ್ರಿ, ನನಗೆ ದವಾಖಾನೆ ರೊಕ್ಕ ಕೊಡ್ರಿ ಅಂದಾಗ ಪಾಪ ಕೊಟ್ಟಿಲ್ಲ. ಇವರು ಎಷ್ಟು ಸಲ ರೊಕ್ಕ ಕೊಟ್ಟಾರ? ಏನಾರ ಹೊಳೆ ಕೇಳೈತಿ? ಹೋಲಿ ಬಿಡು, ಏನಾಯ್ತು ಒಂದು ₹10-20 ನಮ್ಮವು ಇದ್ದಂಗೆ ಅಂತೇಳಿ 1000 ಸಲ ಅಂದಾರ ನನ್ನ ಮುಂದೆ, ಹೋಗ್ಲತ್ತಾಗ ಅಂತೇಳಿ. ಅಷ್ಟು ಕೊಟ್ಟು ನೀನು ಈ ರೀತಿ ಅದು ನಮ್ಮ ಹೊಲದಾಗ ಕೆಲಸ ಮಾಡ್ಕೊಂತಿದ್ದೆ, ನಮಗೆ ಹಿಂಗೆ ಎರಡು ಬಗಿಬಾರ್ದು ನೀನು. ಇವತ್ತಿಂದ ನೀನು ನಾಳೆಯಿಂದ ನೀನು ಇಲ್ಲೋಡಿಲ್ಲ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬರಕೋಬೇಡ. ನೀನು ಹೇಳಕತ್ತೀನಿ ಕೇಳಿ, ನಾ ಕೇಳ್ದೆ, ನಾ ಹೇಳ್ತೇನೆ ಗೌಡ್ರಿಗೆ. ಅಯ್ಯ ಅಮ್ಮ, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಾಲರ ಬೀಳನ. ಬೇಡ ಕಾಲು ಯಾಕೆ ಬೀಳ್ತಿ? ನೀವು ಹಿಂಗೆ ಬೇಡ ಅಂತಂದ್ರೆ ಮತ್ತೆ ನನಗೆ ಉಳಿಯೋದದ ಒಂದು ದಾರಿ. ಇಲ್ಲೇನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕೇನ ಅಂತೇಳಿ ನಾನು ಸೊಸಿ ಒಂದು ರೊಟ್ಟಿಯಾರ ಕೊಡ್ತಾಳೆ. ಈ ವಯಸ್ಸಿನ ಮನೆ ಬಿಟ್ಟು ಎಲ್ಲಿರಲಿ ನಾನು? ನೇತ್ರ, ನೀನಾರ ಹೇಳವ, ಹೆದರ್ಸಿ ತಪ್ಪಾಗೈತೆ ಅಂತ ಒಪ್ಕೊಂತೇನೆ. ತಪ್ಪಾಗೈತವ ನಂದು, ಹಂಗೆ ಮಾಡಬೇಡ ಅಂತ ಹೇಳವ. ಒಟ್ಟು ತಪ್ಪಾಗೈತಿ, ಇನ್ನೊಮ್ಮೆ ಒಟ್ಟ ಹೇಳೋದಿಲ್ಲ ಆತ. ಹೇಳೋದು ಇದು ಒಮ್ಮೆ ನಾನು ಬಿಟ್ಬಿಡು. ಇದು ಒಮ್ಮೆ ನನಗೆ ಇನ್ನೊಮ್ಮೆ ನಾ ಒಟ್ಟ ಹೇಳೋದಿಲ್ಲ. ನನಗೆ ನಿನ್ಗೆ ಅನ್ಯಾಯ ಮಾಡ್ಬೇಕು, ನಿನಗೆ ಈ ಥರ ಮಾಡ್ಬೇಕು ಅನ್ನೋದಿಲ್ಲ. ಆಕಿನ್ನೊಂದು ಕರ್ಕೊಂಡು ಹೋದ್ರೆ ಏನೋ ಒಂದು ಎದಕ್ಕಾರ ಪೂಜೆ ಪುನಸ್ಕಾರ ಮಾಡಿಸಿಲ್ಲ ಅಂದ್ರೆ ಒಂದು 5-10 ಕೈ ಸಿಗ್ತತ್ತಲ್ಲ ಅಂತ ಮಾಡಕ್ಕೆ ಹೋಗಿದ್ದಷ್ಟೇ, ಮತ್ತೇನಿಲ್ಲ. ಇದೊಮ್ಮೆ ಸುಮ್ಮನೆ ಅಕ್ಕನೇ. ಇನ್ನೊಮ್ಮೆ ಏನಾರ ಇಂಥದ್ದು ಮಾಡಿದ್ದು ಎಲ್ಲಾರ ನನ್ನ ಕಿವಿಗೆ ಬಿತ್ತು ಮತ್ತು ನಾ ಬಿಡುದಿಲ್ಲ. ಇಲ್ಲೇ ಅಲ್ಲ, ಎಲ್ಲಿ ಮಾಡಕ್ಕೆ ಹೋಗ್ಬೇಡ, ಯಾರನ್ನೂ ಕರ್ಕೊಂಡು ಹೋಗಂಗಿಲ್ಲ. ಅವನ್ನ ಮಾತ್ರ ಅಲ್ಲಿ ಬಿಡುದಿಲ್ಲ ನಾನು, ಜಗ ಎಬ್ಸ್ತೇನೆ. ನಾ ಇವ್ರಿಗೆ ಹೇಳಿ ಕಳಿಸ್ತೇನೆ, ಏನು ಅವನ್ನೇನು ಅಲ್ಲಿ ಬಿಡುದಿಲ್ಲ ನಾನು. ಹೋಗಿ ಕೆಲಸ ನೋಡ್ಕೋಗಿ. ಅಮ್ಮ, ನೀವು ಬಂದಿದ್ದು ಭಾಳ ಚಲೋ ಆಯ್ತು. ನೋಡ್ದೇನೆ ಹೆಂಗೆ ಇರ್ತಾರ ಮಂದಿ. ಹೆದರ್ಸಿದ್ರೆ ಹೆದರ್ಸ್ತಾರ, ತಿರುಗಿ ನಿಂತ್ವಿ ಹೆದರ್ ಹೋಕ್ಕಾರ.
ಅಲ್ಲ ಈಕಿ ಇಷ್ಟು ಮಿಗ್ಗರ್ ನಿಂದಿರ್ತಾಳಂತ ಗೊತ್ತಿಲ್ಲ ಬಿಡ ನನಗೆ. ಏನ ತೀರ ತನ್ನ ಬ್ಯಾಳಿ ಬೇಯಿಸ್ಕೊಳಕ್ಕೆ ಹಿಂಗೆ ಮಂದಿಗೆ ಮಾಡೋದು ಗೊತ್ತಾತಲ್ಲ. ಈಗ ಇನ್ನೊಮ್ಮೆ ಐತಿಕಿ ಏನಾರ ಹಿಂಗೆ ಮಾಡಿದ್ದು ನನ್ನ ಕಿವಿಗೆ ಬೀಳ್. ನೀ ಇವ್ರು ಯಾರ ಮಾತಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡವಾ. ಈ ಮನ್ಯಾಗ ಅಂಥದ್ದೇನಿಲ್ಲ, ಆರಾಮೈತಿ ಜೀವನ, ಚಂದಾಗಿರ. ಹ್ಞೂ ಇದು ಚಾ ಕುಡಿ ಬರ್ರಿ ಅಂತ ಕರೆಯಾಕು ಇಲ್ಲೇನೂ ಇಲ್ಲ. ಇರ್ಲಿ ಬಿಡವ, ಏನಾತ. ಮನೆಯೆಲ್ಲ ಅನುಕೂಲ ಆಗೈತೆ, ಸಾಮಾನೆಲ್ಲ ಇದ್ವಲ್ಲ, ಹೊಂದಿಸ್ಕೊಂಡಿಯಲ್ಲ. ನಾವೇನು ತರಲಿಲ್ಲ ಅಂದ್ರೆ ಮನ್ಯಾಗೆಲ್ಲ ಇದ್ವಮ್ಮ, ಏನಿಲ್ಲ. ನಮ್ಮ ಒಂದು 2 ಜೊತೆ ಅರ್ಬಿ ಅಷ್ಟ ಹಿಡ್ಕೊಂಬಂದಿದ್ದೆ, ಎಲ್ಲ ಇಲ್ಲೇ ಅದಾವಲ್ಲ. ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಹುಳ ಹೊಡ್ಕೊಂಡೆ, ಕಸ ಹೊಡ್ಕೊಂಡೆ ಅಷ್ಟೆ. ನಮ್ಗೆ ಇಬ್ರು ಗಂಡ ಹೆಂಡ್ತಿಗೆ ಆರಾಮಿರಾಕೈತಿ ಈಗ. ಇರ್ರಿ, ಆರಾಮಿರ್ರಿ, ಚಿಂತೆ ಮಾಡಕ್ಕೆ ಹೋಗ್ಬೇಡ ಆಯ್ತಾ. ಬರ್ಲೆ? ಹ್ಞೂ